ಲಕ್ಷಮ್ಮ ತಿಂಡಿ ತಿಂದ? ಇಲ್ಲ ಅಣ್ಣ. ಇನ್ನೂ ತಿಂದಿಲ್ವಾ? ಆಗ್ಲೇ ಎಷ್ಟೊತ್ತಾಗಿದೆ ನೋಡು. ಮೊದಲು ತಿಂಡಿ ತಿನ್ನು, ಕೆಲಸ ಆಮೇಲೆ ಇದ್ದಿದ್ದೆ. ಅಣ್ಣ, ಅಮ್ಮನಿಗೆ ಕಷಾಯ ಕೊಟ್ಬಿಟ್ಟು ಬರ್ತೀನಿ. ಮೊದಲೇ ಕಹಿ ಇದೆ, ತಣ್ಣಗಾದ್ರೆ ಕುಡಿಯೋಕ್ಕಾಗಲ್ಲ. ಸರಿ ಸರಿ, ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡ್ತೀನಿ. ಇವತ್ತು ಶನಿವಾರ ಅಲ್ವಾ, ತರಕಾರಿ ಫ್ರೆಶ್ ಆಗಿ ಬಂದಿರುತ್ತೆ. ನಿನ್ಗೇನಾದ್ರೂ ತರಬೇಕಾ? ಅಣ್ಣ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಏನು ತರಬೇಕು ಅಂತ. ನನಗಂತ ಏನೂ ಬೇಡ, ಸ್ವಲ್ಪ ಶುಂಠಿ ಜಾಸ್ತಿ ತನ್ನಿ, ಅಷ್ಟೇ ಸಾಕು. ಸರಿ ತರ್ತೀನಿ. ಆಮೇಲೆ ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ತಿಂಡಿ ತಿನ್ನೋದು ಮರ್ತೋಗ್ಬಿಟ್ಟಿಯಾ? ಬರ್ಲಾ? ಸರಿ ಅಣ್ಣ. ಸರಿಮ್ಮ. ಏನವ್ವ, ತುಂಬಾ ಸಂತೋಷ ಆಗಿರಂಗಿದ್ದೀರಾ? ಹೊರಗಡೆ ಹೋಗಿರೋ ಮಗ ಮನೆಗೆ ಬರ್ತಾನೆ ಅಂದ್ರೆ ಯಾವ ತಾಯಿ ತಾನೇ ಸಂತೋಷ ಆಗಲ್ಲ ಹೇಳು? ಹಂಗಾರೆ ನನ್ನ ಅಕ್ಕನ ರಾಜ್ಕುಮಾರ ಬರ್ತಾರಾ? ಹೌದು, ನಿಮ್ಮ ಅಕ್ಕನ್ ರಾಜ್ಕುಮಾರನೇ ಬರ್ತಿರೋದು. ಸರಿ, ಈ ಕಷಾಯ ಕುಡೀರಿ. ಲಕ್ಷ್ಮಿ, ಇದೊಂದು ಕೆಲಸ ಬಿಟ್ಟು ಏನ್ ಬೇಕಾದ್ರೂ ಹೇಳು, ಮಾಡ್ತೀನಿ. ಅವ್ವ, ಈಗ ಇನ್ನೊಂದು ಮಾತೇ ಇಲ್ಲ. ಕಷಾಯ ಕುಡಿತೀರಾ ಇಲ್ಲ ನಿಮ್ಮ ರಾಜ್ಕುಮಾರಂಗೆ ಹೇಳೋದ? ನೀವೆಲ್ಲ ಏನ್ ನನ್ನ ಚಿಕ್ಕ ಮಗು ಅಂತ ತಿಳ್ಕೊಂಡಿದ್ದೀರಾ? ಹೌದು, ನೀವು ಹುಷಾರಾಗೋವರೆಗೂ ನೀವು ಚಿಕ್ಕ ಮಗುನೇ. ಕುಡೀರಿ. ಸರಿ ಹೋಯ್ತು. ಲಕ್ಷ್ಮಿ, ರಾಮಗ್ ಬರಕ್ ಹೇಳ್ತೀಯಾ? ಮಗಂಗೆ ಇಷ್ಟವಾದ ಅಡ್ಗೆ ತಿಂಡಿ ಎಲ್ಲ ಮಾಡಿಸ್ಬೇಕು. ಅವ್ವ, ರಾಮು ಅಣ್ಣ ತರಕಾರಿ ತರಕ್ ಮಾರ್ಕೆಟ್ಗೆ ಹೋಗೋರೆ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ನನ್ನ ತಾತಮ್ಮ ಹೇಳ್ಕೊಟ್ಟವ್ರೆ. ಏನು ಮಾಡಬೇಕು ಅಂತ ನೀವು ಹೇಳಿ, ನಾನೇ ಮಾಡ್ತೀನಿ. ಆಯ್ತು ಮಗಳೇ, ನಿನ್ಗೇನ್ ಇಷ್ಟನೋ ಅದನ್ನೇ ಮಾಡು, ಚೆನ್ನಾಗಿ ಮಾಡು. ಸರಿ ಅವ್ವ, ಬರ್ತೀನಿ. ಏನು ಅಡುಗೆ ಮಾಡೋದು? ಅಕ್ಕನ್ ಕೇಳುವ. ಚಿನ್ನು, ಅಕ್ಕ, ಹೇಳೆ ಮುದ್ದು ಬಂಗಾರಿ, ಹೇಳೆ ಸುಂದ್ರಿ, ಚೆನ್ನಾಗಿದ್ಯಾ? ಚೆನ್ನಾಗಿವ್ನಿ ಅಕ್ಕ. ಅಕ್ಕ, ಇವತ್ತು ನಿಮ್ ರಾಜ್ಕುಮಾರ ಬರ್ತಾವನಂತೆ. ನಾನೇ ಅಡ್ಗೆ ಮಾಡ್ತೀನಿ ಅಂತ ಏನೋ ದೊಡ್ಡದಾಗಿ ಹೇಳ್ಬಿಟ್ಟೆ ಅವನ್ಗೆ. ಆದ್ರೆ ಅವ್ರಿಗೆ ಏನ್ ಇಷ್ಟ ಅಂತ ನನಗ್ ಗೊತ್ತಿಲ್ವೇ. ನಿನಗ್ ಗೊತ್ತಿರುತ್ತೆ ಅಂತ ನಿನಗ್ ಫೋನ್ ಮಾಡ್ದೆ. ಇವಾಗ ಅದೇನ್ ಇಷ್ಟ ಅಂತ ನೀನೇ ಹೇಳು, ನಾನೇ ಮಾಡ್ಕೊಡ್ತೀನಿ. ಒಳ್ಳೆ ಕೆಲಸ ಮಾಡಿದೆ. ಅವನ್ಗೇನೇನ್ ಇಷ್ಟ ಅಂತ ನಾನ್ ಹೇಳ್ತೀನಿ, ನೀನ್ ಮಾಡ್ಕೊಡು, ಓಕೆನಾ? ಅವನ್ಗೆ ಗೋಲ್ಡನ್ ಸ್ಕ್ಯಾಲಾಪ್ ಇಷ್ಟ, ಇಟಾಲಿಯನ್ ಮೈಲ್ ಸ್ಟೋಲ್ ಇಷ್ಟ, ಪಾಸ್ತಾ ಇಷ್ಟ. ಇದನ್ನೆಲ್ಲ ಮಾಡ್ಕೊಡ್ತೀನೋ? ಅಕ್ಕ, ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ಗೊತ್ತಾಯ್ತಿಲ್ಲ. ಅದ್ ನಿನಗೆ ಅರ್ಥನೂ ಆಗಲ್ಲ ಬಿಡು ಚಿನ್ನು. ಅದೆಲ್ಲ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸಿಗೋ ಅಂತ ತಿಂಡಿಗಳು. ನನ್ ರಾಜ್ಕುಮಾರಂಗ್ ಅದೆಲ್ಲ ಇಷ್ಟ ಆಗಲ್ಲ, ಆದ್ರೆ ನನಗ್ ತುಂಬಾ ಇಷ್ಟ. ಅವನು ನಿಮ್ ತರ ಹಳ್ಳಿ ಗಾಮಾಡು. ಬಸ್ಸಾರು, ಕಾಳು ಹಾಕಿರೋ ಸೊಪ್ಪಿನ ಪಲ್ಯ, ಮುದ್ದೆ ಇದನ್ನೆಲ್ಲ ಕೊಟ್ರೆ ಸಕ್ಕದಾಗಿ ತಿಂತಾನೆ. ಹೌದಾ? ಅದೆಲ್ಲ ನಾನು ಮಾಡ್ತೀನಿ ಬಿಡು. ಆಮ್ಯಾಕೆ ನನಗೆ ನಿನ್ನನ್ನು ನೋಡೋಂಗಾಗದೆ. ಯಾವಾಗ ಬತ್ತೀಯ ಹೇಳು? ಇವತ್ತು ಒತ್ತಾರೇನು ನೀನು ನನ್ನ ಕನ್ಸ್ನಾಗ ಬಂದಿದೆ ಗೊತ್ತಾ? ನನಗೂ ನೀನು ನೋಡ್ಬೇಕು ಅಂತ ತುಂಬಾ ಅನ್ಸ್ತಿದೆ ಚಿನ್ನು. ಆದ್ರೆ ಏನ್ ಮಾಡ್ಲಿ, ಎಕ್ಸಾಮ್ ನಡೀತಿದೆ. ನನ್ ರಾಜ್ಕುಮಾರ ಬಂದಿದ್ದಾನೆ, ಆದ್ರೂ ನನಗ್ ಬಂದು ನೋಡೋದಿಕ್ಕಾಗ್ತಿಲ್ಲ. ನೀನೇ ಅರ್ಥ ಮಾಡ್ಕೊ, ನಾನೇನ್ ಮಾಡ್ಲಿ? ನಿನ್ನ ಕಷ್ಟ ನನಗೂ ಚೆನ್ನಾಗಿ ಅರ್ಥ ಆಯ್ತದೆ. ಬೇಗನೆ ಓದ್ಕೋ, ಬೇಗನೆ ಬಂದ್ಬಿಡು. ನಾನ್ ಬರೋವರೆಗೂ ನನ್ ರಾಜ್ಕುಮಾರನ ಚೆನ್ನಾಗಿ ನೋಡ್ಕೊ. ಅವ್ನ್ ಬಂದಿದ ತಕ್ಷಣ ಅವ್ನ್ ಹೇಗಿದ್ದಾನೆ ಅಂತ ನನಗ್ ಫೋನ್ ಮಾಡಿ ಹೇಳು, ಓಕೆನಾ? ಆಯ್ತು, ಹೇಳ್ತೀನಿ. ಅಕ್ಕ, ಅದೇನೋ ಕಿವಿಗೆ ಹಾಕೊಂಡು ಹಾಡ್ ಕೇಳ್ತಾ ಕುಂತ್ಕೊಂಡ್ಬಿಡ್ಬೇಡ. ಸರಿಯಾಗಿ ಓದ್ಕೋ, ಇಲ್ಲಾಂದ್ರೆ ಫೇಲ್ ಆಗ್ಬಿಡ್ತೀಯ, ಓಕೆನಾ? ಚಿನ್ನು, ಓಕೆ ಓಕೆ, ಬಾಯ್.
ಪಾಪ ಚಿನ್ನು, ನಾನಿಲ್ದ ಎಷ್ಟು ಒದ್ದಾಡ್ತೀಯಾಳೋ ಏನೋ. ಅವಳು ನನ್ನನ್ನು ಮಿಸ್ ಮಾಡ್ಕೋತಾಳೆ, ನಾನು ಅವಳನ್ನ ಮಿಸ್ ಮಾಡ್ಕೋತಾ ಇದೀನಿ. ಆದ್ರೆ ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಇದು ಎಂತ ಸಂಬಂಧನೋ ಏನೋ. ಚಿನ್ನು ಅವರೇ, ಥೂ, ನಾಚಿಕೆ ಆಗಲ್ಲ ನನ್ನನ್ನು ಮಾತಾಡ್ಸಕ್ಕೆ? ಅಸಹ್ಯ ನೀನು. ನನ್ನ ಕಣ್ಣೆದುರುಗಡೆ ಸುಳಿಬೇಡ, ಅದರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಜಾಣೆ ನೀನು, ಜಾಣ ಮರಿ ನೀನು. ನಾನೆಂಥ ದೊಡ್ಡ ಮನುಷ್ಯ ಅಂತ ಯಾರಿಗೂ ಹೇಳಲಿಲ್ವಲ್ಲ. ಇದು ನನ್ನ ಅದೃಷ್ಟ ಅಲ್ಲ, ನಿನ್ನ ಅದೃಷ್ಟ. ನೀನು ನನ್ನ ಅದೃಷ್ಟ ದೇವತೆ. ನಾನು ಬೇಕಾದಷ್ಟು ಕೆಟ್ಟ ಮನುಷ್ಯನ ನೋಡಿದ್ದೀನಿ, ಆದ್ರೆ ನಿನ್ನಂತ ಕೆಟ್ಟ ಮನುಷ್ಯನ ನಾನು ನೋಡೇ ಇಲ್ಲ. ನಮ್ಮೂರ್ನಾಗೆ ಹೊಟ್ಟೆ ಹಸಿದ್ರೆ ಯಾರು ಬೇಲಿ ಹಾರಿ ಕತ್ತಿನಕ್ಕಿಲ್ಲ. ಅವ್ವ ಹೊಟ್ಟೆ ಹಸಿತಾದೆ ಅಂತಾರೆ, ಕೊಟ್ಟಿದ್ದನ್ ತಿಂತಾರೆ. ಆದ್ರೆ ನೀನು ನಾಯಿಕ್ಕಿಂತ ಕೀಳ್ ಮನುಷ್ಯ. ಏ ಪೆದ್ದಿ, ಹೊಡೆದ್ರೆ ನೋವಾಯ್ತದೆ, ಬೈದ್ರೆ ಮೈ ಗಂಟಲ್ಲ. ಕೊಲೆ ಮಾಡ್ತೀನಿ, ಕದ್ದು ತಿಂತೀನಿ, ಆದ್ರೆ ಕೈ ಚಾಚಿ ಮಾತ್ರ ಭಿಕ್ಷೆ ಬೇಡಲ್ಲ. ಮಾವನ್ ಮನೆಯ ಕುತ್ಕೊಂಡ್ ತಿಂತಿಯಲ್ಲ, ಅದು ಭಿಕ್ಷೆನೆಯ. ಬೇಡದೇ ಇರೋದನ್ನ ಕೊಡೋದು ಭಿಕ್ಷೆ ಅಲ್ಲ ಚಿನ್ನು, ದಾನ. ತಿರುಪ್ತಿ ತಿಮ್ಮಪ್ಪ ಯಾರನ್ನ ಏನ್ ಕೊಡಿ ಅಂತ ಕೇಳ್ತಾನೆ? ಇಲ್ಲ, ಪಾಪಿಗಳು ಕೊಡ್ತಾರೆ, ಅವನ್ ತಗೋತಾನೆ. ನಾನು ಹಂಗೇನೆ. ತಿರುಪತಿ ತಿಮ್ಮಪ್ಪ ಕಂಡೋರ್ ಮಕ್ಳು ತಲೆ ಹೊಡಿಯಲ್ಲ. ಜಾಸ್ತಿ ಮಾತಾಡ್ದೋ ನಾನ್ ಬಾಯ್ ಬಿಡ್ಬೇಕಾಯ್ತದೆ. ನಾನು ಯಾಕೆ ಸುಮ್ನಿದ್ದೀನಿ ಗೊತ್ತಾ? ಚಿಕ್ಕಿ ಅಕ್ಕ ಅಂತ ದೇವತೆಗೋಸ್ಕರ, ಅವಳ ಕಾರಣಕ್ಕೇನೆ. ಆ ನಿನ್ನ ದೇವತೆನೆ ಇವತ್ತಿನವರೆಗೂ ನನ್ನನ್ನು ಕಾಪಾಡ್ಕೊ ಬಂದಿರೋದು. ದೇವತೆಗಳು ಕಳ್ಳರನ್ನ ಕಾಪಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಅದು ಗೊತ್ತಾದ ಮೇಲೇನೆ ಸಮಾಧಾನ. ರಂಜಿತ್, ರಂಜಿತ್, ಚಿನ್ನ ಜೊತೆ ಮಾತಾಡ್ತಾ ಇದ್ದೀರಾ? ಹಾ, ಈ ಮನೆಗೆ ನಾನೂ ಹೊರಗ್ನವನೆ, ಪಾಪ ಚಿನ್ನೂ ಹೊರಗ್ನವಳೆ. ನಾನು ಈ ಮನೆಗೆ ಬಂದ ಹೊಸರಲ್ಲಿ ಅನುಭವಿಸಿದ ಕಷ್ಟ, ಸಂಕೋಚ ಪಾಪ ಚಿನ್ನೋರು ಅನುಭವಿಸಿರ್ತಾರೆ. ಅದಕ್ಕೆಲ್ಲ ಯೋಚನೆ ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಹೊಸರಲ್ಲಿ ಇದ್ದಿದ್ದೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ಅಕಸ್ಮಾತ್ ನಿಮ್ಗೇನಾದರೂ ಬೇಜಾರು, ತೊಂದರೆ ಆದರೆ ನನ್ನ ಹತ್ರ ಹೇಳ್ಕೊಳ್ಳಿ. ಯಾಕೆಂದ್ರೆ ನಾವಿಬ್ರು ಒಂದೇ ದೋಣಿಯ ಪಯಣಿಗರು ಅಂತ ಹೇಳ್ತಾ ಇದ್ದೆ. ರಂಜಿತ್, ನೀವೆಷ್ಟು ಒಳ್ಳೆಯವರು. ಬೇರೆಯವ್ರ ಕಷ್ಟನ ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಅದಕ್ಕೆ ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಪ್ಪ, ಓದ್ತಾ ಇದ್ಯಾ? ಎಷ್ಟು ಅಂತ ಓದೋದು? ಇನ್ನೆಷ್ಟು ದಿವಸ ಓದ್ತೀಯಾ? ಈ ವರ್ಷ ಓದಿ ಡಿಗ್ರಿ ಅಂತ ಒಂದು ತಗೊಂಡ್ಬಿಟ್ರೆ ಆಮೇಲೆ ನೀನು ಓದು ಅಂತ ಯಾರು ಹೇಳ್ತಾರೆ? ದ ಎಂಡ್ ಆಫ್ ಸಾಲಮನ್ ಗ್ರ್ಯಾಂಡಿ. ಪಾಪ ಬೋರ್ ಆಗ್ತಿದೆ, ನಂಗೆ ತುಂಬಾ ಬೇಜಾರಾಗ್ತಿದೆ. ಪಾಪ, ನಾನು ಹೋಗಿ ಚಿನ್ನನ್ ಮೀಟ್ ಮಾಡ್ಕೊಂಡ್ ಬರ್ಲಾ? ಬೇಗ ಬಂದ್ಬಿಡ್ತೀನಿ. ಓ ಬಾ, ಅದಕ್ಕೇನಂತೆ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಕೈಲಾಶ್? ನೀನ್ ಕಟ್ಕೊಂಡಾಗ್ಲೇ ಕೆಟ್ಟು ಹೋಯ್ತು ಕಲ್ಪನಾ. ಕೈಲಾಶ್, ಗೊಂಬೆ ಓದ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರೆ ಮತ್ತೆ
ಅಲ್ಲಿಗೆ ಹೋಗು ಅಂತ ಹೇಳ್ತಿದ್ಯಾ? ಓದಿ ಓದಿ ಬೇಜಾರಾಯ್ತು ಅಂತಂದ್ಲು, ಅದಕ್ಕೆ ಹೋಗು ಅಂದೆ. ಅದ್ರಲ್ಲೇನ್ ತಪ್ಪು? ಅವಳು ಹೇಳಿದಕ್ಕೆಲ್ಲ ನೀನ್ ಹೂ ಅನ್ನು, ನಾನ್ ಬೇಡ ಅಂತೀನಿ. ನೀನ್ ಒಳ್ಳೆಯವನಾಗು, ನಾನ್ ಕೆಟ್ಟವಳಾಗ್ತೀನಿ. ಗೊಂಬೆ, ಯಾವುದು ಬೇಡ, ನೀನು ಹೋಗಿ ಓದ್ಕೋ. ಯಾವ ಚಿನ್ನೂ ನೋಡ್ಬೇಕಾಗಿಲ್ಲ, ಯಾವ ಬೆಳ್ಳಿನೂ ನೋಡ್ಬೇಕಾಗಿಲ್ಲ. ಅಮ್ಮ ಪ್ಲೀಸ್, ಬೇಡ ಅಂದೆ ಅಷ್ಟೇ. ನೀನೇನಾದ್ರೂ ಅನ್ನು, ನಾನ್ ಚಿನ್ನು ನೋಡೋದಕ್ ಹೋಗ್ತೀನಿ. ಕೈಲಾಶ್, ಕಡೆ ಪಕ್ಷ ನಿನ್ ಮಗಳಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿ ಇಲ್ವಾ ನಿನಗೆ? ಗೊಂಬೆ, ನೀನೇನ್ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನಾನ್ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಇರೋಷ್ಟು ಅವಿವೇಕಿನಾ ನೀನು? ಮಮ್ಮಿ, ನೀನೇನಕ್ ಹೋಗ್ಬೇಡ ಅಂತ ಹೇಳ್ತಿದ್ದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಚಿನ್ನು ಜೊತೆ ಮಾತಾಡ್ಬಾರ್ದು, ಅವಳನ್ನ ನೋಡ್ಬಾರ್ದು ಅಲ್ಲ? ಮೊದ್ಲು ಎಕ್ಸಾಮ್ ಬರಿ, ಉಳ್ದಿದ್ದು ಆಮೇಲೆ. ಓದ್ ಏನ್ ಮಾಡ್ಬೇಕಾಗಿದೆ, ಡಿಗ್ರಿ ತಗೊಂಡು ಏನ್ ಮಾಡ್ಬೇಕು ಅಂತ ನೀನೇ ಒಂದಿನ ಹೇಳ್ತಿದ್ದೆ. ಇವಾಗ ಗೊಂಬೆ, ಹಳೆ ಮಾತುಗಳ ಉದಾಹರಣೆ ತಗೊಂಡು ಹೊಸ ಜಗಳ ಆಡಬಾರ್ದು ಅಂತ ಹೇಳಿಲ್ವಾ? ಅಂದ್ರೇನು? ನಾನ್ ಚಿನ್ನನ್ ಮೀಟ್ ಮಾಡೋದಕ್ ಹೋಗ್ಬಾರ್ದಾ? ಎಕ್ಸಾಮ್ ಆದ ತಕ್ಷಣ ಹೋಗು. ಗೊಂಬೆ, ಬಿಡು ಪಪ್ಪ.